ನಮಸ್ಕಾರ ವಿದ್ಯಾರ್ಥಿಗಳೇ. ನಾನು ಡಾಕ್ಟರ್ ನಿರೀಕ್ಷಣ್ ಸಿಂಗೌಗಿ ಎಸ್.ಕೆ, ಸಹಾಯಕ ಪ್ರಾಧ್ಯಾಪಕ, ಸಮಾಜ ಕಾರ್ಯ ವಿಭಾಗ, ಶ್ರೀ ಎಚ್.ಡಿ. ದೇವೇಗೌಡ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಪಡವಲಿಪುರ. ನಾನು ಇವತ್ತು ಮೈಸೂರು ವಿಶ್ವವಿದ್ಯಾನಿಲಯ ವ್ಯಾಪ್ತಿಗೆ ಬರುವ BSW ಬ್ಯಾಚುಲರ್ ಆಫ್ ಸೋಷಿಯಲ್ ವರ್ಕ್ನ ಪ್ರಥಮ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ಇರುವ ಇಂಟ್ರೊಡಕ್ಷನ್ ಟು ಸೋಷಿಯಲ್ ವರ್ಕ್ ಈ ಪೇಪರ್ನ 19ನೇ ಅಧಿವೇಶನವನ್ನು ಅಥವಾ ಸೆಷನನ್ನು ನಿಮ್ಮ ಮುಂದೆ ಮಂಡಿಸಲಿಕ್ಕೆ ಬಂದಿದ್ದೇನೆ. ಈ ಸೆಷನ್ನು ಭಾರತದಲ್ಲಿ 19 ಮತ್ತು 20ನೇ ಶತಮಾನದಲ್ಲಿ ಆದಂತಹ ಸಾಮಾಜಿಕ ಸುಧಾರಣಾ ಚಳುವಳಿಗೆ ಕಾರಣಭೂತರಾದಂತಹ ವ್ಯಕ್ತಿಗಳ ಪರಿಚಯವನ್ನು ಮಾಡಿಕೊಡೋದೇ ಆಗಿರ್ತದೆ. ಈ ತರಗತಿಯಲ್ಲಿ ನಾನು ದಯಾನಂದ ಸರಸ್ವತಿ ಮತ್ತು ಆರ್ಯ ಸಮಾಜದ ಬಗ್ಗೆ ನಿಮ್ಮ ಮುಂದೆ ಪಾಠವನ್ನು ಮಂಡಿಸಲಿಕ್ಕೆ ಬಂದಿದ್ದೀನಿ. ದಯಾನಂದ ಸರಸ್ವತಿ ಅವರು 1824 ಫೆಬ್ರವರಿ 12ರಂದು ತಂಕರ, ಗುಜರಾತ್ ರಾಜ್ಯದ ತಂಕರ ಅನ್ನೋ ಒಂದು ಸ್ಥಳದಲ್ಲಿ ಜನಿಸ್ತಾರೆ. ಇವರ ತಂದೆ ತಾಯಿಗಳಾಗಿರ್ತಾರೆ ಕೃಷಂಜಿ ಲಾಲ್ಜಿ ತಿವಾರಿ ತಂದೆ ಮತ್ತು ಯಶೋಧಾಬಾಯಿ ಅನ್ನುವರ ತಂದೆ ತಾಯಿಗಳಿಗೆ ಪುತ್ರರಾಗಿ ಇವರು ಜನಿಸ್ತಾರೆ. ಇವರು ಭಾರತದ ಸಮಾಜದ ಸುಧಾರಕರಲ್ಲಿ ಅತ್ಯಂತ ಪ್ರಮುಖರು. ಇವರು ಅತ್ಯಂತ ಭಾರತದ ಸಮಾಜದ ಮೇಲೆ ಅತ್ಯಂತ ಪ್ರಭಾವ ಬೀರದಂತಹ ಒಂದು ಸಂಸ್ಥೆಯನ್ನು ಕಟ್ಟಿದ್ರು. ಆ ಸಂಸ್ಥೆಯ ಹೆಸರೇ ಆರ್ಯ ಸಮಾಜ. ಅದರ ಅರ್ಥ ನೋಬಲ್ ಸೊಸೈಟಿ, ರೈಟ್. ಇದನ್ನು 7 ಏಪ್ರಿಲ್ 1874ರಲ್ಲಿ ಸ್ಥಾಪಿಸ್ತಾರೆ. ಈ ಸಂಸ್ಥೆ ಭಾರತದ ಸಮಾಜವನ್ನು ಎಲ್ಲಿಲ್ಲದಾಗಿ ಕಾಡ್ತಾ ಇದ್ದಂತಹ ಕೆಲವು ಅನಿಷ್ಟ ಪದ್ಧತಿಗಳನ್ನು ಹೋಗಲಾಡಿಸೋದಕ್ಕೆ ಈ ಸಮಾಜ, ಆರ್ಯ ಸಮಾಜ ಮತ್ತು ದಯಾನಂದ ಸರಸ್ವತಿಯವರು ಎಲ್ಲಿಲ್ಲದ ಹಾಗೆ ಶ್ರಮಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ, ಇವರು ವೇದಗಳನ್ನು ಅಧ್ಯಯನ ಮಾಡಿದಂತಹ ವ್ಯಕ್ತಿಗಳಾಗಿದ್ದರು. ದಯಾನಂದ ಸರಸ್ವತಿಯವರು ನಿಜವಾದ ವೇದಗಳು ಏನು ಹೇಳ್ತವೆ ಅಂತ ಇವರು ಕಂಡುಕೊಂಡಿದ್ರು. ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದವರಾಗಿದ್ದರೂ ಸಹ ಬ್ರಾಹ್ಮಣ ಸಮಾಜದಲ್ಲಿ ಇರ್ತಕ್ಕಂತಹ ಅನಿಷ್ಟ ಪದ್ಧತಿಗಳಿಂದ ರೋಸಿ ಹೋದಂತಹ ದಯಾನಂದ ಸರಸ್ವತಿಯವರು ಇದ್ದಂತಹ ಮೌಢ್ಯಗಳನ್ನು, ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸೋದಕ್ಕೆ ಪ್ರಾರಂಭ ಮಾಡಿದ. ಇದಕ್ಕೆ ಹೇಗೆ ಕಾರಣಕರ್ತ ಆಯಿತು ಅಂತ ಹೇಳಿದ್ರೆ, ಇವರು ವೇದಗಳನ್ನು ಆಳವಾಗಿ ಅಭ್ಯಾಸ ಮಾಡಿದ್ರಿಂದ ನಿಜವಾದ ವೇದಗಳು ಏನು ಹೇಳ್ತವೆ ಅನ್ನೋದನ್ನು ಇವರು ಮನಗಂಡಿದರು. ಅದರಿಂದ ವಿಮುಖವಾದಂತಹ ನಿಜವಾದ ವೇದಗಳಿಂದ ವಿಮುಖವಾದಂತಹ ತಪ್ಪು ಕಲ್ಪನೆಗಳನ್ನು, ಮೌಢ್ಯಗಳನ್ನು ತಿದ್ದೋದಕ್ಕೆ ಇವರು ಪ್ರಾರಂಭ ಮಾಡಿದ್ರು. ಸೊ ಆ ಒಂದು ನಿಟ್ಟಿನಲ್ಲಿ ಇವರು ಆರ್ಯ ಸಮಾಜವನ್ನು ಸ್ಥಾಪಿಸಿದ್ರು. ಸೊ ಇವರು ಕೊನೆಯವರೆಗೂ ಬ್ರಹ್ಮಚರ್ಯ ಹಾಗೆ ಉಳಿದಿದ್ರು. ಇವರು ಬ್ರಹ್ಮಚರ್ಯದ ಸಿದ್ಧಾಂತಗಳನ್ನು, ತತ್ವಾದರ್ಶಗಳನ್ನು ಬಲವಾಗಿ ನಂಬಿದ್ರು. So first unit of Arya Samaja was formally set up by him at Bombay in 1875, headquarters at Lahore. ಆರ್ಯ ಸಮಾಜದ ಪ್ರಧಾನ ಕಚೇರಿ ಲಾಹೋರ್ನಲ್ಲಿತ್ತು. ಇವರು ಒಂದು ಅದರ ಘಟಕವನ್ನು 1875ರಲ್ಲಿ ಮುಂಬೈನಲ್ಲಿ ಸ್ಥಾಪಿಸಿದ್ರು. ಸೊ ಇವ್ರದ್ದು ಮತ್ತೊಂದು ಪ್ರಮುಖವಾದಂತಹ ಕರೆ ಏನಿತ್ತು ಅಂತ ಹೇಳಿದ್ರೆ, ವೇದಗಳಿಗೆ ಹಿಂತಿರುಗಿ ಅಂತಕ್ಕಂಥದ್ದು. ಅಂದರೆ ನಿಜವಾದ ವೇದ ಏನು ಹೇಳುತ್ತೆ ಅದನ್ನು ಅರ್ಥ ಮಾಡ್ಕೊಳ್ಳಿ, ವೇದಗಳಿಂದ ವಿಮುಖವಾಗಬೇಡಿ. ಮತ್ತೆ ವೇದಗಳಿಗೆ ಏನು ನಮ್ಮ ವೇದಗಳು 4 ವೇದಗಳು ಹೇಳ್ತಾ ಇದೆಯೋ ಅದು ನಿಜವಾದ ಸತ್ಯವನ್ನು ಮನುಕುಲದ ಉದ್ಧಾರಕ್ಕೋಸ್ಕರ ಇರ್ತಕ್ಕಂಥದ್ದು. ಆದ್ದರಿಂದ ನೀವು ಈ ವಿಚಾರಗಳನ್ನೆಲ್ಲ ಬಿಟ್ಟು ಹಾಕಿ ಮತ್ತೆ ವೇದಗಳಿಗೆ ನಾವು ಹಿಂತಿರುಗಬೇಕು ಅನ್ನೋ ಒಂದು ಕರೆಯನ್ನು ಕೊಟ್ಟರು. ಒಂದು ಬುಕ್ಕನ್ನು ಸಹ ಇವರು ಬರೆದ್ರು. ಆ ಬುಕ್ಕನ ಹೆಸರು ಸತ್ಯಾರ್ಥ ಪ್ರಕಾಶ. ಸೊ ಹಾಗೆ ಮತ್ತೊಂದು ಪ್ರಮುಖವಾದ ಇವರ ಚಳುವಳಿ ಯಾವುದು ಅಂತ ಹೇಳಿದ್ರೆ, ಶುದ್ಧಿ ಚಳುವಳಿ, ಶುದ್ಧಿ ಮೂವ್ಮೆಂಟ್ ಅಂತ ಹೇಳಿದ್ರೆ, ಭಾರತೀಯ ಹಿಂದೂ ಸಂಸ್ಕೃತಿಯ ಮೌಢ್ಯಗಳಿಂದ ರೋಸು ಹೋಗಿ ಬೇರೆ ಧರ್ಮಗಳಿಗೆ ಮತಾಂತರ ಹೊಂದಂತಹ ಹಿಂದೂ ವ್ಯಕ್ತಿಗಳನ್ನು ಮತ್ತೊಮ್ಮೆ ಇವರು ಹಿಂದೂ ಧರ್ಮಕ್ಕೆ ಬರಮಾಡಿಕೊಳ್ಳುವಂಥದ್ದನ್ನು, ನೀವು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ರಿ, ಹಿಂದೂ ಧರ್ಮದ ಆಚಾರ ವಿಚಾರಗಳಿಂದ ರೋಸ್ ಹೋಗಿ ಇಸ್ಲಾಂ ಧರ್ಮಕ್ಕೆ ಮತ್ತು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಹೊಂದಿದಂತಹ ಹಿಂದೂ ವ್ಯಕ್ತಿಗಳನ್ನು ಮತ್ತೆ
ಶುದ್ಧಿ ಮೂಮೆಂಟನ ಮುಖಾಂತರ ಮತ್ತೆ ಹಿಂದೂಗಳಾಗಿ ಇವರು ವಾಪಸ್ ಬರೋದಕ್ಕೆ ಇವರು ಒಂದು ಚಳುವಳಿಯನ್ನು ಶುರು ಮಾಡಿದ್ರು. ಅದನ್ನು ನಾವು ಶುದ್ಧಿ ಮೂಮೆಂಟ್ ಅಂತ ಹೇಳಿ ಕರಿತೀವಿ. ಇವರು ಮತ್ತೊಂದು ಪ್ರಮುಖವಾದಂತಹ ತತ್ವ ಏನಿತ್ತು ಅಂತ ಹೇಳಿದ್ರೆ, ಎಲ್ಲರೂ ಯಾವುದೇ ಜಾತಿ ಮತ ಪಂಗಡ ಲಿಂಗ ಭೇದಗಳ ಇಲ್ಲದೆ ದೇವರಿಗೆ ನೇರವಾದಂತಹ ಆಕ್ಸೆಸ್ ಅನ್ನು ಹೊಂದಿರ್ತಾರೆ. ಎಲ್ಲರಿಗೂ ದೇವರು ಸಮ, ಎಲ್ಲರೂ ದೇವರನ್ನ ಸಾಕ್ಷಾತ್ಕರಿಸಬಹುದು ಅನ್ನುವ ಒಂದು ತತ್ವ ವಿಚಾರವನ್ನ ಇವರು ಹೊಂದಿದರು. ಸೊ ಹಾಗೆ ಇವರು ತೀರು ಹೋದ ನಂತರ 1833ರಲ್ಲಿ ಇವರ ಮರಣ ಆಗುತ್ತೆ. ಅದು ನಂತರ ಇವರ ಅನುಯಾಯಿಗಳು ಇವರ ಹೆಸರಿನಲ್ಲಿ ದಯಾನಂದ ಆಂಗ್ಲೋ ವೇದಿಕ್ ಸ್ಕೂಲ್ಸ್ ದೇಶಾದ್ಯಂತ, ಬರೀ ದೇಶದಲ್ಲ ವಿಶ್ವಾದ್ಯಂತ ಈ ಒಂದು ಶಾಲೆಗಳನ್ನು ತೆರೆದ್ರು. ಸೊ ಈ ಒಂದು ಪಾಠ ಮಾಡಲಿಕ್ಕೆ ನಾನು ಕೆನೆತ್ ಜೋನ್ಸ್ ಅವರು ಬರೆದಿರ್ತಕ್ಕಂಥ ದ ನ್ಯೂ ಕೇಂಬ್ರಿಡ್ಜ್ ಹಿಸ್ಟರಿ ಆಫ್ ಇಂಡಿಯಾ ವಾಲ್ಯೂಮ್ 1 ಸೋಷಿಯೋ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ಸ್ ಇನ್ ಬ್ರಿಟಿಷ್ ಇಂಡಿಯಾ ಈ ಪುಸ್ತಕವನ್ನು ಪರಾಮರ್ಶಿಸಿದ್ದೇನೆ. ಧನ್ಯವಾದಗಳು.